ಬಹಳ ಕಷ್ಟ ಇದೆ ಕಾನೂನು ಒಳಗಡೆ ಅಂತ. ನಮ್ಮಲ್ಲಿ ಇವರೊಂದು ಸುರೇಶ್ ಬಾಬು ಅವರು ಇವಾಗ JDSನ ನಾಯಕರು ಹೇಳಿದ್ರು. ಇವತ್ತು ನಮ್ಮಲ್ಲಿ ಹೇಳ್ತೀನಿ, ತುಮಕೂರಿನಲ್ಲಿ ಕಾರ್ಪೊರೇಷನ್ ಜಾಗ 2 ಎಕರೆ ಪೋಡೆ ಆಗಿಲ್ಲ, ಏಕಾತ ಮಾಡಿ ರಿಜಿಸ್ಟರ್ ಮಾಡಿಸ್ಬಿಟ್ರು ಕಾಂಗ್ರೆಸ್ ಆಫೀಸ್ 2 ಎಕರೆನ. ಎಲ್ಲಿ ಹೋಗ್ತಿದೆ ಇದು ಅಂತ. ಬೇರೆ ಬಡವರು ಕೊಡೋದಕ್ಕೆ 108 ಕಾನೂನುಗಳು, ಶ್ರೀಮಂತರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳಿದ್ರೆ ಕಾನೂನೇ ಇಲ್ವಾ? ಲಾಠಿ ಬೀಸಿ ಎದುರಿಸಿ ಅದು ಪೋಡ್ ಆಗದಲ್ಲೇ ಇರೋ ಜಮೀನನ್ನ ತಗೊಂಡು ನಾನು 0 ಅವರ್ ಕೇಳಿದ್ದೇನೆ. ಅದನ್ನ ಮಾನ್ಯ ಸಭಾಧ್ಯಕ್ಷ ಅದಕ್ಕೆ ಅವಕಾಶ ಕೊಡಬೇಕು. ಇದನ್ನ ವಿಸ್ತಾರವಾಗಿ ಹೇಳ್ಬೇಕಿದ್ರೆ ಇದ್ರ ಮಧ್ಯ ನಾನು ಹೇಳಲ್ಲ, ಪ್ರಶ್ನೆ ಒಳ್ಳೆ ಮಧ್ಯದಲ್ಲಿ ನಾನು ಹೇಳಲ್ಲ. ಅದಕ್ಕೆ ಕೃಷ್ಣ ಬೈರೇಗೌಡರು ಉತ್ತರ ಕೊಡಬೇಕು. ಪೋಡ್ ಆಗದಲೆ ಪಾಣಿ ಪೋಡ್ ಆಗದಲೆ ಮತ್ತೆ ಕಂದಾಯ ಸಚಿವರಿಗೆ ಉತ್ತರ ಕೊಡಬೇಕು. ಏನ್ ನಡೀತಿದೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅಂತ. ಏನು ನಿಮ್ಗೆ ಇಷ್ಟ ಬಂದಂಗೆ ರಿಜಿಸ್ಟರ್ ಮಾಡುವಂತ ಕಾನೂನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿಲ್ಲ ನಿಮ್ಗೆ ಕಾಂಗ್ರೆಸ್ ಪಾರ್ಟಿ ಆಫೀಸ್ಗೆ. 100,000 ಆಫೀಸ್ ಕಟ್ಸ್ಕೊಂಡು ನಮ್ದೇನಿಲ್ಲ. ಆದ್ರೆ ಬಡವ್ರಿಗೊಂದು ಕಾನೂನು ನಿಮ್ಗೊಂದು ಕಾನೂನು ಮಾಡಿದ್ರೆ ಹೇಗೆ ಅಂತ ಅನ್ನೋದನ್ನ ನೀವು ಉತ್ತರ ಕೊಡ್ಬೇಕು ಕಂದಾಯ ಸಚಿವರು. ಸರ್ ಆಮೇಲೆ ಕೊಡುವಂತ್ರಿ. ರಘುಮೂರ್ತಿ ಅವರು ಹೇಳಿ ನಾಗಮೋಹನ್ ದಾಸ್ ವರದಿ ಸಂಪೂರ್ಣವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಂಪೂರ್ಣವಾದ ಮಾಹಿತಿ ಕಲೆ ಹಾಕಿ 9ನೇ ತಾರೀಕು ಅದನ್ನ ಅಸೆಂಬ್ಲಿಗೆ ಸಬ್ಮಿಟ್ ಮಾಡಿದೆ. 16ನೇ ತಾರೀಕು ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ, ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ನಮಗೆ ಮಾಹಿತಿಯನ್ನ ಕೊಟ್ಟಿತ್ತು. ಆದರೆ 16ನೇ ತಾರೀಕು ಆಗಲ್ಲ ಅಂತ ಹೇಳಿ ಈಗ 19ನೇ ತಾರೀಕು ನಾಳೆ ಅಂದರೆ ನಾಳೆ ಇಡೀ ಏನು ಶಾಸಕರಿಗೆ ಸರಿಯಾದ ಮಾಹಿತಿ ಇಲ್ಲ, ಸಚಿವರಿಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳಿ ಏನು ನಾಗಮೋಹನ್ ದಾಸ್ ವರದಿಯ ಪ್ರತಿಯನ್ನು ಎಲ್ಲ ಶಾಸಕರುಗಳಿಗೆ ಮತ್ತು ಸಚಿವರುಗಳಿಗೆ ಪ್ರತಿ ನೀಡಿದ್ದಾರೆ. ಮೊನ್ನೆ 16ನೇ ತಾರೀಕು ಕೊಟ್ಟಿದ್ದಾರೆ. ನಾಳೆ 19ನೇ ತಾರೀಕು ಆ ಪ್ರತಿಯನ್ನು ಆಗುವವುಗಳ ಚರ್ಚೆ ನಾಳೆ ಅಸೆಂಬ್ಲಿಯಲ್ಲಿ ನಡೆಯುತ್ತೆ. ನಾಳೆ 19ಕ್ಕೆ ಜಾರಿ ಮಾಡ್ತೀವಿ ಅಂತ ಸರ್ಕಾರ ನೀಡಿದೆ, ಏನು ಮಾಹಿತಿ ನೀಡಿದೆ. ನಾಳೆ ಏನಾದರೂ ಅವರು ಇದನ್ನ ಜಾರಿ ಮಾಡಲಿಲ್ಲ ಅಂದರೆ, ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದರೆ ನಾವು ಮಾದಿಗರು ಇಡೀ ರಾಜ್ಯಾದ್ಯಂತ ಸರ್ಕಾರವನ್ನು ಬೀಳಿಸುವಂಥ ಕೆಲಸ ಮಾಡ್ತೀವಿ.